ಸರ್, ಈಗ ಚಂದ್ರು ತನಿಖೆ ವಿಚಾರವಾಗಿ ಅಪಸ್ವರ ಎತ್ತಿದ್ದಾರೆ ರೇಣುಕಾಚಾರ್ಯ ಅವರು. ಪೊಲೀಸರಿಂದ ಅಂತ ಇಲ್ಲ, ಮುಖ್ಯವಾಗಿ ಸರಿಯಾಗಿ ತನಿಖೆ ಮಾಡಿಲ್ಲ, ಹಾಗೆ ಹೀಗೆ ಅಂತಲ್ಲ. ನೋಡಿ, ಈ ಪ್ರಕರಣಕ್ಕೆ ಬಹಳ ಮಹತ್ವ ಕೊಟ್ಟಿದೆ ಸರ್ಕಾರ ಕೂಡ. ಎಡಿಜಿಪಿ ಸ್ವತಃ ಸ್ಥಳಕ್ಕೆ ಹೋಗಿದ್ದಾರೆ, FSL ತಜ್ಞರುಗಳು ಸ್ಥಳಕ್ಕೆ ಹೋಗಿದ್ದಾರೆ. 3 ಜನ ತಜ್ಞ ವೈದ್ಯರ ಕಡೆಯಿಂದ ಚಿಗಟೇರಿ ಹಾಸ್ಪಿಟಲಲ್ಲಿ ಅವರ ಶವ ಮಹಜರು ಇದು ಎಲ್ಲ ನಡೆದಿ ಪೋಸ್ಟ್ ಮಾರ್ಟಮ್ ನಡೆದಿದೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಲಿಲ್ಲ. ಅವೆಲ್ಲ ರಿಪೋರ್ಟ್ ವರದಿಗಳು ಬರಬೇಕಾಗ್ತದೆ. ಮತ್ತೆ ರೇಣುಕಾಚಾರ್ಯರಿಗೆ ಸಹಜವಾಗಿ ಅವರ ಕುಟುಂಬದ ಒಬ್ಬ ಯುವಕನನ್ನು ಕಳ್ಕೊಂಡಾಗ ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು ಸಹಜ. ನಾವೇ ಆ ಮನೆಗೆ ಹೋದರೂ ಕೂಡ ಭಾವೋದ್ವೇಗಕ್ಕೆ ಒಳಗಾಗ್ತೇವೆ. ಆ ಸ್ಥಿತಿ ಅದು. ತುಂಬ ಒಳ್ಳೆಯ ಯುವಕ ಅವನು. ಹಾಗಾಗಿ ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗಿ ಏನೇನೂ ಆಗಬಾರ್ದು. ಆದ್ದರಿಂದ ಒಂದು ಸರಿಯಾದಂಥ ತನಿಖೆ ನಡೀತಾ ಇದೆ. ಆ ಬಗ್ಗೆ ರೇಣುಕಾಚಾರ್ಯರಿಗಾಗಲಿ ಅವ್ರ ಕುಟುಂಬಕ್ಕಾಗಲಿ ಯಾವುದೇ ಸಂದೇಹ ಬೇಡ. ಆದ್ದರಿಂದ ಪೊಲೀಸರ ಬಗ್ಗೆ ಆಗಲಿ ಯಾರು ಕೂಡ ಏನು ಉದ್ದೇಶ ಇರ್ತದೆ ಹೇಳಿ, ಪೊಲೀಸಿಗೆ ಅದನ್ನ ಹೈಡ್ ಮಾಡೋದಾಗಲಿ ಇದು ಮಾಡೋದಾಗಲಿ ಏನು ಉದ್ದೇಶ ಇರುತ್ತೆ ಹೇಳಿ. ಆದ್ದರಿಂದ ನಾನೇ ಸ್ವತಃ ರೇಣುಕಾಚಾರ್ಯರ ಜೊತೆಗೆ ಮಾತಾಡಿದ್ದೀನಿ. ಕೊನೆಯ ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ನಾನು ಕೂಡ ಹಾಜರಿದ್ದೆ. ಸ್ವತಃ ಯಡಿಯೂರಪ್ಪನವರು ಹೋಗಿ ವಿಚಾರಿಸಿ ಬಂದಿದ್ದಾರೆ. CM ಸಾಹೇಬರು ಕೂಡ ಹೋಗ್ತಾ ಇದ್ದಾರೆ, ನನಗೆ ತಿಳಿದ ಮಟ್ಟಿಗೆ ಹೋಗ್ತಾರೆ ಅವರು. ಹಾಗಾಗಿ ಯಾವ ಅನುಮಾನಗಳು ಬೇಡ. ಭಾವೋದ್ವೇಗದಿಂದ ದಯವಿಟ್ಟು ಮಾತಾಡಬೇಡಿ. ತಮ್ಮ ದುಃಖವನ್ನು ಸಹಿಸಿಕೊಳ್ಬೇಕು. ನೀವೆಲ್ಲ ದೊಡ್ಡವರು, ಮಂತ್ರಿ ಆಗಿದ್ದಂಥವ್ರು ಮತ್ತು ಶಾಸಕರಾಗಿ ಬಹಳ ವರ್ಷ ಕೆಲಸ ಮಾಡಿದಂಥವ್ರು. ಇಂಥ ದುಃಖದ ಮನೆಗೆ ಅನೇಕ ಸಾರಿ ಹೋಗಿ ಸಾಂತ್ವನ ಹೇಳಿದಿರಿ. ನೀವೇ ಸಾಂತ್ವನ ಪಡ್ಕೊಂಡೇ ಇದ್ರೆ ಹೇಗಾಗುತ್ತೆ? ಇಲ್ಲ, ಇದು ಏನು ಗೊತ್ತಾದರೂ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರೋಲ್ಲ. ಪೂರ್ಣ ತನಿಖೆ ರಿಪೋರ್ಟ್ ಬರಲಿ. ಮೊನ್ನೆ ಏಜ್ ಹೆಚ್ಚಿಗೆ ಮಾಡಿದ್ರಿ ಪೊಲೀಸ್ ಇಲಾಖೆಯಲ್ಲಿ. PSIಗೆ ನೇಮಕಾತಿ ವಿಚಾರಗಳು ಕೂಡ ಏಜ್ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟರು. ಆ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಈಗಂತೂ ಕಾನ್ಸ್ಟೇಬಲ್ಸ್ ಏನು 5,000 ಕರೆದಿದ್ದೀವಿ. ಅವರೆಲ್ಲರೂ ಕೂಡ 2 ವರ್ಷ ಏಜ್ ಅನ್ನ ಎನ್ಹಾನ್ಸ್ ಮಾಡಿದ್ದೀವಿ. ಅವರೆಲ್ಲ ನಮ್ಮ ಯುವಕ ಯುವತಿಯರು ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಯಾರಿಗೆ ಅರ್ಹತೆ ಇದೆ ಅಂಥವರು ಅರ್ಜಿ ಹಾಕಲಿಕ್ಕೂ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೇವೆ. ಜನರಲ್ಲಿಗೆ 25ರಿಂದ 27 ವರ್ಷ, SCಗೆ 27ರಿಂದ 29 ವರ್ಷ, STಗಳಿಗೆ 32 ವರ್ಷ ಮ್ಯಾಕ್ಸಿಮಮ್ ಏಜ್ ಅನ್ನು ಈಗಾಗಲೇ ಡಿಕ್ಲೇರ್ ಮಾಡಿದ್ದೀವಿ. ಬಹಳ ಒತ್ತಡ ಇತ್ತು. ಹಾಗಾಗಿ ನಾನು CM ಅವರು ಕೂತು ಮಾತಾಡಿ, ಮೊನ್ನೆ ಯಡಿಯೂರಪ್ಪನವರು ಕೂಡ ಈ ರೀತಿ ಸಲಹೆ ಕೊಟ್ಟರು ನಮಗೆ. ಮಾಡಿ ಏನಾಗೋದಿಲ್ಲ, ಎಲ್ಲ ಯುವಕರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಸಿಕ್ಕಲಿ. ಇದೊಂದು ಲಾಸ್ಟ್ ಒನ್ ಟೈಮ್, ಇದು ಸದಾಕಾಲ ಅಲ್ಲ. ಇದನ್ನು ಮಾಡಿದ್ದೇವೆ. ಖಂಡಿತವಾಗಿ ಇದ್ರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡಿ. PSI ಆ ಸಂದರ್ಭದಲ್ಲಿ ಯೋಚನೆ ಮಾಡಬಹುದು. ಈಗೇನು ಕನ್ಫರ್ಮ್ ಮಾಡಲಿಲ್ಲ. ನೋಟಿಫಿಕೇಶನ್ ಸರ್, ಅದು ಬಂಡಾಮಠ ಸ್ವಾಮೀಜಿಯವ್ರದ್ದು ಎಲ್ಲಾ ರೀತಿಯಿಂದಲೂ ಬಹಳ ಆಳವಾದಂಥ ತನಿಖೆ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಆ ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಧನ್ಯವಾದ.